ನಮಸ್ಕಾರ ವೀಕ್ಷಕರೇ, ಇಬ್ಬನಿ ಚಾನಲ್ಗೆ ಸ್ವಾಗತ. ಇದೇ ರೀತಿ ನಮ್ಮ ವಿಡಿಯೋಗಳನ್ನು ಪ್ರೋತ್ಸಾಹಿಸಿರಿ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ಹಾಗೆಯೇ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಇಂದಿನ ಕತೆ ಅನಿರೀಕ್ಷಿತ ವಿವಾಹ ಪಾರ್ಟ್ 7. ಅಂಜಲಿ ಎದ್ದು ಸ್ನಾನ ಮಾಡಿ ಸಿದ್ಧಳಾಗಿ ಕೆಳಗೆ ಬಂದಳು. ನಿದ್ದೆ ಸರಿಯಾಗಿ ಆಗಲಿಲ್ಲವಾ ಅಂಜಲಿ? ಅದಕ್ಕೆ ತಡವಾಗಿ ಎದ್ದೆಯಾ? ಹ್ಞೂ ಎಂದಳು ಚುಟುಕಾಗಿ. ನಿನ್ನ ಮಾವನವರು ರಾತ್ರಿನೂ ಆ ಮಗು ಊಟ ಮಾಡಿಲ್ಲ, ತಿಂಡಿಗೆ ಎಬ್ಬಿಸು ಎಂದರು. ನಾನು ಮೇಲೆ ರೂಮಿಗೆ ಬರಲು ಹೊರಟೆ, ಆದರೆ ವಿಕಾಸ್ ಅವಳು ಗಾಢ ನಿದ್ರೆಯಲ್ಲಿರುವಳು ಎಂದನು. ಅದಕ್ಕೆ ಸುಮ್ಮನಾದೆ ಎಂದರು ಕಾಂಚನ. ಅಂಜಲಿ ಮುಖದಲ್ಲಿ ನಗು ತರಲು ಯತ್ನಿಸಿದಳು. ತನ್ನೊಂದಿಗೆ ರಾತ್ರಿ ಇಷ್ಟೆಲ್ಲ ಜಗಳ ಮಾಡಿದರೂ ಏನೂ ಅರಿಯದವರಂತೆ ಅವಳು ನಿದ್ದೆ ಮಾಡಿದ್ದಾಳೆ ಎಂದು ಹೇಳುವ ರೀತಿ ನೋಡು. ಅವನಿಗೆ ಸ್ವಲ್ಪವಾದರೂ ಕನಿಕರ ಬೇಕಲ್ಲವಾ? ನಾನೆಷ್ಟು ಅತ್ತರೂ ಅವನಿಗೆ ಏನೂ ಬೇಸರವಿಲ್ಲವಲ್ಲ ಎಂದುಕೊಂಡಳು. ಹಾಗೆಯೇ ಅತ್ತೆಗೆ ತನ್ನ ಮನಸ್ಸಿನಲ್ಲಿ ಮಾಡಿಕೊಂಡ ನಿರ್ಧಾರವನ್ನು ಹೇಳಿದಳು. ಅಮ್ಮ, ನಾನು ಕೆಲ ದಿನಗಳವರೆಗೆ ನಮ್ಮ ತಂದೆ ಮನೆಗೆ ಹೋಗಿ ಬರಲಾ? ಅವಳು ಕೇಳಿದ ರೀತಿ ಕಾಂಚನರವರಿಗೆ ಇಷ್ಟವಾಯಿತು. ಸರಿ, ಹೋಗಿ ಬಾ ಮಗಳೇ. ಅಂಜಲಿ ತನ್ನ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ತಾಯಿಯ ಮನೆಗೆ ಹೋದಳು. ಮಧುರರವರು ಮಗಳು ಹೀಗೆ ದಿಢೀರಂತ ಬಂದು ಇಳಿದದ್ದು ಕಂಡು, ಅಂಜಲಿ, ಇದೇನು, ಆವತ್ತು ಒಂದು ದಿನ ಇರು ಎಂದರೆ ಇರದೇ ಹೋದೆ, ಇಂದು ಬ್ಯಾಗ್ ಸಮೇತ ಬಂದಿರುವೆ, ಏನಾಯಿತು? ಜಗಳ ಮಾಡಿ ಬಂದಿರುವೆಯಾ? ಮಾತುಗಳೇ ಹೊರಬರದೆ ಜಗಳ ಎಲ್ಲಿಂದ? ಅಂಜಲಿ, ಯಾರು ಮಾತನಾಡಲ್ಲ ನಿನ್ನ ಜೊತೆ? ಯಾಕೆ ಮಾತನಾಡಲ್ಲ? ಏನಾಯಿತು? ಅಮ್ಮ, ನಾನು ಕೆಲ ದಿನ ಇಲ್ಲಿಯೇ ಇರುವೆ, ನಿಧಾನವಾಗಿ ನಿನ್ನ ಪ್ರಶ್ನೆಗಳಿಗೆ ಉತ್ತರಿಸುವೆ, ಈಗ ನನ್ನ ಏನೂ ಕೇಳಬೇಡ ಎಂದು ತನ್ನ ಕೋಣೆಗೆ ನಡೆದಳು. ಅಂಜಲಿ ಕೋಪದಿಂದ ಕುದಿಯುತ್ತಾ ತನ್ನ ಕೋಣೆಯಲ್ಲಿ ಮಲಗಿದಳು. ಅಪ್ಪ ಬಂದು, ಅಂಜಲಿ, ಏನಾಯಿತು ಬಾ ಅಮ್ಮ, ಊಟ ಮಾಡೋಣ ಎಂದರು. ಸಾರಿ ಅಪ್ಪ, ನೀವು ಊಟ ಮಾಡಿ, ನನಗೆ ಹಸಿವೇ ಇಲ್ಲ. ಹಾಗಂದರೆ ಹೇಗೆ ಮಗು? ನನ್ನೊಂದಿಗೆ ಕಂಪನಿ ಕೊಡು. ಎಷ್ಟು ದಿನ ಆಯಿತು ನೀನು ಜೊತೆಗೆ ಊಟ ಮಾಡದೆ? ಅಪ್ಪ, ನಿಮಗೆ ಅಮ್ಮ ಕಂಪನಿ ಇದ್ದಾರೆ, ನಾನು ರಾತ್ರಿ ನಿಮ್ಮೊಂದಿಗೆ ಊಟ ಮಾಡುವೆ. ಹೇಗೂ ಸದ್ಯಕ್ಕೆ ಆ ಮನೆಗೆ ಈಗ ಹೋಗುವುದಿಲ್ಲ, ಆದ್ದರಿಂದ ಈಗ ನಿಮ್ಮೊಂದಿಗೆ ಊಟ ಮಾಡಲು ನನಗೆ ಹಸಿವೇ ಇಲ್ಲ. ದಯವಿಟ್ಟು ನನ್ನ ಬಲವಂತ ಮಾಡಬೇಡಿ ಅಪ್ಪ, ಸ್ವಲ್ಪ ನಿದ್ದೆ ಮಾಡಲು ಬಿಡಿ. ಏಕೋ ಶ್ಯಾಮಸುಂದರ್ರವರು ಅಷ್ಟಕ್ಕೆ ಸರಿ ಬಿಡು, ರಾತ್ರಿನೇ ನಿನ್ನೊಂದಿಗೆ ಮಾತನಾಡುವೆ ಎಂದರು. ಸಂಜೆ ಆಗುತ್ತಾ ಅಂಜಲಿ ಎದ್ದು ಫ್ರೆಶ್ ಆಗಿ ಬಾಲ್ಕನಿಗೆ ಹೋಗಿ ನಿಲ್ಲುತ್ತಾಳೆ. ತನ್ನ ಜೀವನ ಹೇಗೋ ಸಾಗುತ್ತದೆ ಎಂದುಕೊಂಡ ಅವಳಿಗೆ ಹೇಗೆಲ್ಲ ಸಾಗುತ್ತಿದೆ ಎಂದು ಒಮ್ಮೆ ಯೋಚಿಸಿದಾಗ ಅಳು ಒತ್ತರಿಸಿ ಬರುತ್ತೆ. ರಾತ್ರಿ ಊಟ ಮಾಡುವಾಗ ಅಪ್ಪನಿಗೆ ಹೇಳಿದಳು, ನಾನು ಕೆಲ ದಿನಗಳ ಕಾಲ ಇಲ್ಲಿ ಇರುವೆ ಪಪ್ಪ. ನೀನು ಜಗಳ ಏನಾದರೂ ಆಡಿ ಬಂದಿರುವೆಯಾ ವಿಕಾಸ್ನೊಂದಿಗೆ? ನಾನು ಯಾರೊಂದಿಗೂ ಜಗಳವಾಡಿ ಬಂದಿಲ್ಲ ಪಪ್ಪ. ನನಗೆ ಇಲ್ಲೇ ಇದ್ದು ಓದಿದರೆ ಕೊನೆಯ ವರ್ಷದ ಪರೀಕ್ಷೆಯಲ್ಲಿ ಚೆನ್ನಾಗಿ ಅಂಕ ಗಳಿಸಬಹುದು ಎನ್ನಿಸಿತು. ಅಲ್ಲಿ ಇದ್ದುಕೊಂಡು ಎಲ್ಲ ಸಮಯವೂ ಓದುತ್ತಾ ಕುಳಿತರೆ, ಯಾವ ಕೆಲಸವೂ ಮಾಡದೆ ಹೋದರೆ ಅವರಿಗೂ ಬೇಸರವೆನಿಸಬಹುದಲ್ಲವೇ? ಅದಕ್ಕಾಗಿ ಇಲ್ಲಿಗೆ ಬಂದೆ ಅಷ್ಟೇ ಪಪ್ಪ. ನಿಮಗೇಕೆ ನಾನು ಜಗಳವಾಡಿ ಬಂದಿರಬಹುದು ಎಂಬ ಶಂಕೆ ಎಂದು ಕೇಳಿದಳು. ಹಾಗಲ್ಲಮ್ಮ, ಅದು ಆ ದಿನ ಇರು ಎಂದರೂ ಹೋದೆ, ಆದರೆ ಇವತ್ತು ಬ್ಯಾಗ್ ಸಮೇತ ಬಂದಿರುವೆ, ಕಾರಣವೇನು ಎಂದು ಕೇಳಿದೆ ಅಷ್ಟೆ. ಹಾಗಾದರೆ ನಾನು ಜಗಳ ಕಾಯ್ದು ಬಂದಿದ್ದರೆ ಈ ಮನೆಯಲ್ಲಿ ನನಗೆ ಪ್ರವೇಶವಿಲ್ಲವಾ ಪಪ್ಪ? ಆ ಥರವಲ್ಲ ಅಂಜಲಿ ನಾನು ಹೇಳಿದ್ದು. ಪಪ್ಪ, ಯಾವ ಅರ್ಥದಲ್ಲಿ ಆಗಲಿ, ನಾನಂತೂ ಈಗ ಸದ್ಯಕ್ಕೆ ಅಲ್ಲಿಗೆ ಹೋಗುವುದಿಲ್ಲ. ಇಲ್ಲಿರುವ ರೀತಿಯಲ್ಲಿ ಫ್ರೀಯಾಗಿ ನನಗೆ ಓದಿಕೊಳ್ಳಲು ಏಕೋ ಕಷ್ಟ ಎನ್ನಿಸುತ್ತೆ. ಈಗ ನನಗೆ ಓದಲು ಇದೆ, ನಾನು ಹೊರಟೆ ಎಂದು ಅಪ್ಪನ ಉತ್ತರಕ್ಕೂ ಕಾಯದೆ ತನ್ನ ಕೋಣೆಗೆ ಹೋದಳು. ಇತ್ತ ಕಡೆ ವಿಕಾಸ್ ಮನೆಗೆ ಬಂದಾಗ ಏನೂ ನಡೆದಿಲ್ಲವೆಂಬಂತೆ ಸೀದಾ ರೂಮಿಗೆ ಹೋದನು. ಅಲ್ಲಿ ಅಂಜಲಿಯನ್ನು ಕಾಣದಿದ್ದಾಗ ಒಮ್ಮೆಲೆ ಎಲ್ಲಿಗೆ ಹೋಗಿರಬಹುದು ಎಂದು ಯೋಚಿಸುತ್ತಾ ಕೆಳಕ್ಕೆ ಬಂದನು. ಅಮ್ಮನೊಂದಿಗೆ ಊಟಕ್ಕೆ ಕುಳಿತಾಗ ಮನಸ್ಸು ಕೇಳದೆ ಕೇಳಿಯೇ ಬಿಟ್ಟನು. ಅಂಜಲಿ ಎಲ್ಲಿ ಅಮ್ಮ?
ಅವಳು ಅಪ್ಪನ ಮನೆಗೆ ಹೋಗಿದ್ದಾಳೆ. ತಟ್ಟನೆ ವಿಕಾಸನಿಗೆ ಗಾಬರಿಯಾಯಿತು. ರಾತ್ರಿ ನಡೆದ ಘಟನೆಯಿಂದ ಕೋಪಿಸಿಕೊಂಡು ಅವಳು ತಂದೆ ಮನೆಗೆ ಹೋಗಿರಬಹುದಾ? ರಾತ್ರಿಯ ಘಟನೆಗಳನ್ನು ಅವಳು ತಾಯಿಯೊಂದಿಗೆ ಹೇಳಿಲ್ಲ ಅನ್ನಿಸುತ್ತೆ. ಇಲ್ಲದಿದ್ದರೆ ತಾಯಿ ರೌದ್ರಾವತಾರ ನೋಡಬೇಕಾಗಿತ್ತು ನಾನು. ಅಷ್ಟಕ್ಕೂ ವಾರ್ಡ್ರೋಬ್ ತೆರೆದಿಟ್ಟು ನಾನೇ ಹೋಗಿದ್ದು ಎಂದುಕೊಂಡನು. ಛೇ, ನಾನೆಷ್ಟು ಕೋಪಿಷ್ಟ. ಅವಳು ಮನೆಯಲ್ಲಿ ಇಲ್ಲದೆ ಮನೆ ಬಿಕೋ ಎನ್ನುತ್ತಿತ್ತು. ನಾನು ಕೋಪವನ್ನು ತಡೆದುಕೊಳ್ಳಬೇಕಾಗಿತ್ತು. ಇಷ್ಟೆಲ್ಲ ಕೋಪದಿಂದ ಮಾತನಾಡಿದ್ದಕ್ಕೆ ಅವಳು ತಂದೆ ಮನೆಗೆ ಹೋಗಿದ್ದಾಳೆ ಎನಿಸಿ ಕಸಿವಿಸಿಕೊಂಡನು. ಯಾವ ಹೆಂಡತಿಯಾದರೂ ಇಷ್ಟು ಕೋಪವನ್ನು ತಡೆದುಕೊಳ್ಳುತ್ತಾಳಾ ಎಂದೆಲ್ಲ ಮನದಲ್ಲಿ ಲೆಕ್ಕಾಚಾರ ಹಾಕಿಕೊಂಡ. ಅಂದು ರವಿವಾರವಾಗಿದ್ದರಿಂದ ಅಂಜಲಿ, ನಯನ ಹಾಗೂ ರಾಕೇಶ್ ಸಿನಿಮಾ ನೋಡಲು ಹೋಗಿದ್ದರು. ಅದನ್ನು ಮುಗಿಸಿ ಹೊರಬರುವಾಗ ಅಂಜಲಿ ರಾಕೇಶ್ನಿಗೆ ತಮಾಷೆ ಮಾಡುತ್ತಾ ಬರುತ್ತಿದ್ದಳು. ನೀನು ಈ ಸಿನಿಮಾ ಹೀರೋ ತರಹ ಹುಡುಗಿಗಾಗಿ ಏನಾದರೂ ಕಷ್ಟಪಟ್ಟರೆ ಹುಡುಗಿ ನಿನ್ನ ಹಿಂದೆ ಬರುವಳು. ನೀನು ಶ್ರಮ ಪಡದೆ ಒಂದು ಕಲ್ಲು ಅಲ್ಲಾಡಲ್ಲ ಅಲ್ಲವಾ ನಯನ ಎಂದಳು. ಅಮ್ಮ ತಾಯಿ, ನಾನು ಯಾವ ಹುಡುಗಿಗಾಗಿ ಕಷ್ಟಪಡುವುದು ಬೇಡ. ಬರುವವಳಿದ್ದರೆ ಬರುತ್ತಾಳೆ. ನಿನಗಾಗಿ ನಾನು ಕಲ್ಲು ಮಣ್ಣು ಎರಡೂ ಹೊತ್ತಾಯಿತು. ಏನಾದರೂ ಲಾಭವಾಯಿತಾ? ಸಿನಿಮಾದವರು ಏನು ತೋರಿಸುವರು ಅದನ್ನೆಲ್ಲ ನಿಜ ಜೀವನದಲ್ಲಿ ಅಳವಡಿಸಲು ಆಗೋಲ್ಲಮ್ಮ ಎಂದನು ರಾಕೇಶ್. ನಯನ ಕೂಡ ಉಪದೇಶ ಬೇಡಮ್ಮ. ನೀನು ರಾಕೇಶನ ಪ್ರೀತಿಯ ಬಲೆಯಲ್ಲಿ ಬೀಳಲಿಲ್ಲ. ಮೇಲಾಗಿ ಬೇರೆಯವರನ್ನು ಹೇಗೆ ಪಟಾಯಿಸುವುದು ಹೇಳಿಕೊಡುವಿರಾ? ನೀನು ಭಾರಿ ಘಾಟಿ ಕಣೆ ಎಂದಳು ನಯನ. ಆಗ ರಾಕೇಶ್, ನಿಜವಾದ ಮಾತು ಹೇಳಿದೆ ನಯನ. ಎಂಥ ಸತ್ಯವಾದ ಮಾತು. ನಿಮ್ಮಿಬ್ಬರದು ಜಾಸ್ತಿ ಆಯಿತು. ನಿಮ್ಮೊಂದಿಗೆ ಸಿನಿಮಾ ನೋಡಲು ಬಂದಿದ್ದೇ ತಪ್ಪಾಗಿತ್ತು ಎಂದು ಇಬ್ಬರನ್ನು ದಾಟಿ ಮುಂದೆ ಹೊರಟಳು. ಹಿಂದೆ ನಯನ, ರಾಕೇಶ್ ಸಾರಿ ಕಣೆ, ತಮಾಷೆ ಮಾಡಿದೆವು ಎನ್ನುತ್ತಾ ರಾಕೇಶ್ ಅವಳ ಹಿಂದೆಯೇ ನಡೆದನು. ಅಷ್ಟಕ್ಕೆ ನೀನು ಕೋಪಗೊಳ್ಳೋದಾ ಎಂದು ರಾಕೇಶ್ ಅಂಜಲಿಯ ಕೈ ಹಿಡಿದು ಎಳೆದನು. ಅವಳು ಕೊಸರಿಕೊಳ್ಳುತ್ತಾ, ಏನೂ ಬೇಡ, ನಾನು ಇನ್ನು ಮುಂದೆ ನಿಮ್ಮಿಬ್ಬರೊಂದಿಗೆ ಎಲ್ಲೂ ಬರಲ್ಲ ಎನ್ನುತ್ತಿದ್ದಾಳೆ. ಇದನ್ನೆಲ್ಲ ವಿಕಾಸ್ ತನ್ನ ಫೋನ್ನಲ್ಲಿ ಅವರಿಗೆ ತಿಳಿಯದಂತೆ ಸೆರೆ ಹಿಡಿಯುತ್ತಿದ್ದನು. ಮನೆಗೆ ಹೋಗಿ ವಿಕಾಸ್ ಆ ಫೋಟೋ ಬಾರಿ ಬಾರಿ ನೋಡುತ್ತಾ ಅವನ ಮನಸ್ಸು ಆಲೋಚನೆಯ ಗೂಡಾಗಿತ್ತು. ಅಂಜಲಿಯ ಗಮನಕ್ಕೆ ಇದು ಬರಲೇ ಇಲ್ಲ. ಅವರಿದ್ದ ಮಾಲ್ನಲ್ಲಿ ವಿಕಾಸ್ ಕೂಡ ಇದ್ದ. ವಿಕಾಸ್ನ ಮನಸ್ಸು ಸಂದೇಹದ ಸುಳಿಯಲ್ಲಿ ಸಿಲುಕಿ ಒದ್ದಾಡಲಾರಂಭಿಸಿತ್ತು. ಮುಂದುವರಿಯುತ್ತದೆ. ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು. ಪ್ರಿಯ ವೀಕ್ಷಕರೇ, ನಮ್ಮ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.